ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲಾ ಶ್ರೀನಾಥ್. ಪಾಪು ಬರ್ತ್ಡೇಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದಾಳೆ, ಅದಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಮತ್ತು ನನ್ನ ಮಗ ಮತ್ತು ಮಗಳು ಬಂದುಬಿಟ್ಟು ರೆಡಿ ಆಗಿದ್ದಾಳೆ. ಇನ್ನು ಹೋಗ್ಬಿಟ್ಟು ಮುಂದೆ ಏನಾಗುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ. ಬಸ್ಸೇನೆ ಸಿಕ್ತು, ನೆಕ್ಸ್ಟ್ ಸ್ಟಾಪಲ್ಲಿ ಇಳಿಬೇಕು. ಅಲ್ಲಿಗೆ ಹೋಗೋಷ್ಟೊಳಗೆ ಮತ್ತೆ ಬಂದು ಕರ್ಕೊಂಡು ಹೋಗ್ತಾರೆ. ಇವಾಗ ನಮ್ಮನ್ನು ಕರ್ಕೊಂಡು ಹೋಗೋಕೆ ಯಾರೋ ಬರ್ತಾರೆ, ವೆಂಕಣ್ಣ ಬರ್ತಾರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಇಳ್ದಿದ್ದೀವಿ ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ಇಳ್ದಿದ್ದೀವೋ ಇಲ್ಲ ಕೂಡ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಬಸ್ಸಲ್ಲಿ ಬರ್ತಾ ಇರೋದು. ನೋಡೋಣ ವೆಂಕಣ್ಣ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ನಾನು ಹೋಗೋಷ್ಟೊಳಗೆ ಆರಾಮಾಗಿ ಬೆಳಗ್ಗೆ ನಾಷ್ಟ ಎಲ್ಲ ತಿಂದುಬಿಟ್ಟು ಕುತ್ಕೊಂಡಿದ್ರು ಬರ್ತ್ಡೇಗಳೆಲ್ಲ. ಇನ್ನು ವಿಶ್ ಮಾಡೋ ಟೈಮಲ್ಲ, ಅದಕ್ಕೆ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನು ಆರಾಮಾಗಿ ಹೋಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ನೀರೆಲ್ಲ ಕುಡಿದು ಬೆಳಗ್ಗೆ ಪದ್ಮಕ್ಕ ಬಂದುಬಿಟ್ಟು ಚಿಕನ್ ರೈಸ್ ಮಾಡಿದ್ರು, ಚೆನ್ನಾಗಿತ್ತು. ಮತ್ತು ತಿಂದ್ಕೊಂಡು ಇನ್ನು ಬೆಳಗ್ಗೆಗೆ ಬಂದುಬಿಟ್ಟು ಮಂಡೇ ಅಂದರೆ ಸಂಡೇ ಪಾಪು ಬರ್ತಡೆ. ಮಂಡೇ ವಲ್ಲಿದು ಬರ್ತಡೆ, ಅದಕ್ಕೆ ಮೆಹಂದಿ ಎಲ್ಲ ಅವಳಿಗೆ ಶೈಲು ಅಕ್ಕ ತುಂಬ ಚೆನ್ನಾಗಿ ಹಾಕ್ತಾರೆ, ಅದಕ್ಕೆ 2 ಕೈಗೆ ಹಾಕ್ಸಿದ್ದು. ಅವರು ಸಾಟರ್ಡೆ ನೈಟ್ ಬಂದುಬಿಟ್ಟು ಸ್ನ್ಯಾಪಲ್ಲಿ ಚೆನ್ನಾಗಿ ಹಾಕ್ತಾಯಿದ್ದು ನೋಡಿದ್ವಾ. ಮತ್ತು ನಮಗೂ ಹಾಕ್ಸ್ಕೋಬೇಕು ಅನಿಸ್ತು, ನಮಗೋಸ್ಕರ ಮೆಹಂದಿ ಇಕ್ಕಿದ್ರು. ಮತ್ತು ಅಲ್ಲಿ ನಾನು ಮತ್ತು ಒಲೆ ಹಾಕ್ಕೊಂಡು ಮತ್ತು ಮಸಾಲೆ ಐಟಮ್ ಏನೋ ಬೇಕು ಅಂದ್ಬಿಟ್ಟು ಅಂಗಡಿ ಹತ್ರ ಹೋದ್ವಾ. ಅವರೆಲ್ಲ ಕುಲ್ಫಿ ಚೆನ್ನಾಗಿರುತ್ತೆ ಅಂತ ಕುಲ್ಫಿ ತಗೊಂಡ್ರು. ನನಗೆ ಕುಲ್ಫಿ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ಚಾಕೋಬಾರ್ ತಗೊಂಡೆ. ಇನ್ನು ಅಷ್ಟರೊಳಗೆ ಪಾಪು ಅವ್ರ ಫ್ರೆಂಡು ಕೇಕೆಲ್ಲ ತಗೊಬಂದಿದ್ರು. ಗಿಫ್ಟ್ ಕೂಡ ಅದರಲ್ಲೇ ಇದೆ ಅಂದ್ಬಿಟ್ಟು ಅವ್ರ ಫ್ರೆಂಡ್ ಹೇಳಿದ್ರು. ಅದಕ್ಕೆ ಎಲ್ಲೈತೆ ಅಂತ ನೋಡ್ತಾ ಇದ್ಲು. ಅಂದರೆ ಅವಳಿಗೆ ಸ್ವಲ್ಪ ಡೌಟ್ ಎಲ್ಲ, ಕೇಕ್ ಒಳಗಡೆ ಆಯಿತಾ ಇಲ್ಲ ಎಲ್ಲಿದೆ ಅಂತ ನೋಡ್ತಾ ಇದ್ಲು. ಅಷ್ಟರೊಳಗೆ ಡಿಶ್ಶು ಕೆಳಗಡೆ ಇತ್ತು, ಏನಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಪಾಪು ವಿಡಿಯೋ ಹಾಕಿರ್ತಾಳೆ, ನೋಡಬೇಕು. ಯಾಕೆ ಅಂದರೆ ನಾನು ಈ ವಿಡಿಯೋ ಪಾಪು ಫಸ್ಟು ಅಪ್ಲೋಡ್ ಮಾಡಿದ್ದಾಳೆ, ಇವಾಗ ಗಿಫ್ಟ್ ಓಪನ್ ಮಾಡೋದೆಲ್ಲ. ನಂದು ಸ್ವಲ್ಪ ಲೇಟ್ ಆಗೋಯಿತು. ಇನ್ನು ಅಷ್ಟರೊಳಗೆ ಬರ್ತ್ಡೇದೆಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಅವ್ರವ್ರ ಕೈಲಿ ಆದಷ್ಟು ಅವರು ಡೆಕೋರೇಷನ್ಗೆಲ್ಲ ಇದು ಮಾಡ್ತಾಯಿದ್ರು. ಶೈಲು ಅವ್ರ ಅಕ್ಕ ಮತ್ತು ಅವ್ರ ಮಕ್ಕಳು ಬಂದಿದ್ದರು. ನನಗೆ ತುಂಬ ಇಷ್ಟ ಆದರು ಅವರು, ಎಷ್ಟು ಚೆನ್ನಾಗಿ ಮಾತಾಡೋದಾಗಲಿ. ಅವ್ರ ಹೆಸರು ಬಂದುಬಿಟ್ಟು ಸಾರಾ ಮತ್ತು ನಿಖಿಲು. ನನಗೆ ಆ ಹುಡುಗ ತುಂಬ ಇಷ್ಟ ಆದ, ಸೈಲೆಂಟ್ ಹುಡುಗ, ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಇದು ಮಾಡ್ಕೊಂಡಿದ್ದ. ಇನ್ನು ನಮ್ಮ ಕೈಲಿ ಆದಷ್ಟು ಇದು ಮಾಡಿದ್ವಲ್ಲ. ಮತ್ತು ಇನ್ನು ಸಂಡೇ ಬರ್ತ್ಡೇ ಅಂದರೆ ಇರೋದೇ ಅಲ್ಲ, ನಮ್ಮ ಮನೆಗೆಲ್ಲ ನಾನ್ ವೆಜ್ಜು. ಒಂದು ಕಡೆ ಚಿಕನ್ ಬಿರಿಯಾನಿ, ಒಂದು ಕಡೆ ಗ್ರೇವಿ. ಮತ್ತು ಪಾಪು ಅವ್ರ ಮಮ್ಮಿ ಕೂಡ ಅಷ್ಟೇ, ನನ್ನ ಜೊತೆ ತುಂಬ ಚೆನ್ನಾಗಿ ಕ್ಲೋಸ್ ಆಗಿರ್ತಾರೆ. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ನನ್ನ ಜೊತೆ, ಅದಕ್ಕೆ ನನಗೆ ತುಂಬ ಇಷ್ಟ. ಅವ್ರ ಜೊತೆ ಹೋದರೆ ಆರಾಮಾಗಿ ಮಾತಾಡಿಕೊಂಡು ಟೈಮ್ ಕಳಿಬೋದು, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು. ಮತ್ತು ಇನ್ನೆಲ್ಲ ಬರ್ತ್ಡೇಗೆ ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದು ನನಗೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀನಲ್ಲ, ಟೈಮ್ ಆಗುತ್ತೆ ಅಂದ್ಬಿಟ್ಟು. ಇನ್ನು ನಿಖಿಲು ಮತ್ತು ಪಾಪು ಅವ್ರ ಫ್ರೆಂಡು ಎಲ್ಲ ರೆಡಿ ಮಾಡ್ತಾಯಿದ್ರು. ಅಷ್ಟರೊಳಗೆ ಟೈಮ್ ಆಯ್ತಲ್ಲ. ಇನ್ನು ಟೀ ಎಲ್ಲ ಮುಗಿಸ್ಕೊಂಡು ಡೆಕೋರೇಷನ್ ಎಲ್ಲ ಮುಗೀತು. ಅಷ್ಟರೊಳಗೆ ಪದ್ಮಕ್ಕೆ ಕೆಲ್ಸಕ್ಕೆ ಹೋಗಿದ್ರು, ಅವರು ಬಂದರು. ಇನ್ನು ವಿಶ್ ಮಾಡೋ ಟೈಮೆಲ್ಲ ಇನ್ನು ಬರ್ತ್ಡೇಗಳಿಗೆ, ಅದಕ್ಕೆ ಸರಿ ಅಂದ್ಬಿಟ್ಟು ಎಲ್ಲ ಅಷ್ಟರೊಳಗೆ ಕೇಕು ಪದ್ಮಕ್ಕನು ಮತ್ತು ಅವ್ರ ಪಾಪು ಅವ್ರ ಫ್ರೆಂಡ್ ತಗೊಬಂದಿದ್ರು. ಇನ್ನು ವಿಶ್ ಮಾಡೋ ಟೈಮೆಲ್ಲ ವಿಶ್ ಮಾಡಬೇಕು. ಇನ್ನು ಅಷ್ಟರೊಳಗೆ ಬಂದುಬಿಟ್ಟು ಅವ್ರ ಫ್ರೆಂಡೆಲ್ಲ ಸ್ಪ್ರೈ ಎಲ್ಲ ಹೊಡೆದ್ಬಿಟ್ರು. ಅದು ಫುಲ್ಲು ಏನಾಗೋಯ್ತು ಅಂದರೆ ಕಿವಿ ಒಳಗಡೆ ಹೋಗೋಯ್ತು. ಅದೆಲ್ಲ ಸ್ವಲ್ಪ ಒರೆಸ್ಕೊಂಡು ಮತ್ತು ಒಂದು ಕಡೆ ಚಿನ್ನು ಎಲ್ಲ ಹೊಡಿಬೇಕು ಅಂದ, ಅಲ್ಲೇನಿತ್ತು ಎಲ್ಲ ಅವ್ರ ಫ್ರೆಂಡು ಮತ್ತು ನಿಕ್ಕಿ ಹೊಡೆದ್ಬಿಟ್ಟಿದ್ರು. ಮತ್ತು ಅದೆಲ್ಲ ಮುಗಿಸ್ಕೊಂಡು ನಾನು ವೀಡಿಯೋ ಫುಲ್ ಮಾಡಿಲ್ಲ, ಎಲ್ಲರದ್ದು ಮಾಡಿಲ್ಲ, ಸ್ವಲ್ಪನೇ ಮಾಡಿರೋದು. ಯಾಕೆ ಅಂದರೆ ಅಷ್ಟರೊಳಗೆ ಸ್ವಲ್ಪ ಟೈಮ್ ಆಗಿತ್ತಲ್ಲ, ಮತ್ತು ನಾನು ಬರಬೇಕು ಅನ್ನೋ ಇದರಲ್ಲಿ ಮಾತ್ರ ನಾನು ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಗಿಫ್ಟ್ ಬಂದುಬಿಟ್ಟು ಯಾರು ಏನು ಕೊಟ್ಟಿದ್ದಾರೆ ಅನ್ನೋ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪಾಪು ಚಾನಲ್ನಲ್ಲಿದೆ, ಹೋಗಿ ಒಂದು ಸಲ ಚೆಕ್ ಮಾಡಿ. ಅಲ್ಲಿ ಬಂದುಬಿಟ್ಟು ಅವ್ರ ಫ್ರೆಂಡು ಮತ್ತು ಅವ್ರ ಅಕ್ಕ ಅವ್ರು ಕೇಕ್ ತಂದಿದ್ದಾರಲ್ಲ, ಅದಕ್ಕೆ ಯಾವ್ದು ಕಟ್ ಮಾಡೋದು ಅಂದ್ಬಿಟ್ಟು 2 ಕೈಯಲ್ಲಿ 2 ಕಟ್ ಮಾಡ್ತಾಯಿದ್ದಾಳೆ. ಮತ್ತು ಅವ್ರ ಅಮ್ಮಗೆ ತಿನ್ನಿಸ್ಬಿಟ್ಟು ಮತ್ತು ಅಷ್ಟರೊಳಗೆ ಮಕ್ಕಳು ಹೋದರು. ನನ್ನ ಮಗಳಿಗೆ ಈ ಕಡೆ ನೋಡಬೇಕಾ ಆ ಕಡೆ ನೋಡಬೇಕಾ, ಎಲ್ಲ ಕಡೆ ಕ್ಯಾಮ್ರಾ ಇತ್ತಲ್ಲ ಅದಕ್ಕೆ. ಮತ್ತು ಶೈಲು ಅವ್ರ ಅಕ್ಕ ಎಲ್ಲ ಹೋಗಿ ಅವರೆಲ್ಲ ಕೊಟ್ಬಿಟ್ಟು ಮತ್ತು ಮಕ್ಕಳೆಲ್ಲ ಇದು ಮಾಡಿದ್ರು. ಮತ್ತು ಪಾಪುಗೆ ನಾನು ತಿನ್ನಿಸಿರೋ ವಿಡಿಯೋ ಇದೆ. ಪಾಪು ನನಗೆ ತಿನ್ನಿಸಿರೋದು ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ಅದಿಲ್ಲ. ಮತ್ತು ನಾನೇನು ಕೊಟ್ಟಿದ್ದೀನಿ ಅನ್ನೋದು ಕೂಡ ಅವಳ ವಿಡಿಯೋದಲ್ಲೇ ಇದೆ, ನಾನು ಹೇಳಲ್ಲ ನನ್ನ ವಿಡಿಯೋದಲ್ಲಿ. ಯಾಕೆ ಅಂದರೆ ಅವಳು ಅದು ಆ ವಿಡಿಯೋ ಮಾಡಿದ್ದಾಳೆ, ನಾನು ಮಾಡಿಲ್ಲ, ಅದರಿಂದ. ಮತ್ತು ತಿಂದುಬಿಟ್ಟು ನಾನು ಊಟ ತಿಂದಿಲ್ಲ, ಎಲ್ಲ ಬಾಕ್ಸ್ಗೆ ಹಾಕ್ಕೊಟ್ಟಿದ್ದಾರೆ ನನಗೆ. ನಮ್ಮ ಹಸ್ಬೆಂಡು ಮನೆಗಿದ್ರಲ್ಲ, ಅದಕ್ಕೆ. ಇನ್ನು ಬಾಯ್ ಬಾಯ್ ಹೇಳೋ ಟೈಮ್ ಬಂತು, ಇನ್ನು ಮನೆಗೆ ಹೋಗ್ಬೇಕಲ್ಲ, ಅದಕ್ಕೆ ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಮತ್ತು ಆಟೋ ಕೂಡ ಅಷ್ಟರೊಳಗೆ ಬಂತು. ಇನ್ನು ಹೋಗೋಣ ಅಂದ್ಬಿಟ್ಟು
ಬಂದ್ವಿ. ಮತ್ತು ನಾನು ವಿಡಿಯೋದಲ್ಲಿ ಮತ್ತೊಂದು ಸಲ ಪಾಪುಗೆ ವಿಶ್ ಮಾಡ್ತಾ ಹ್ಯಾಪಿ ಬರ್ಡೇ ಪಾಪು ಅಂದ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ.